ಕಾಲದಿಂದನೂ ಜಾತ್ರೆ ಹಾಕ್ಕೊಂತಾನು ಬಂದೈತೆ ರೀ. ಈಗ ಹೋದ ವರ್ಷ ಹೊಸ ತೇರು ಮಾಡಿಸಿದ್ವಿ. ಹೊಸ ತೇರು ಮಾಡಿಸಿಂದ ಅಂತೂ ಭಾಳ ವಿಜೃಂಭಣೆಯಿಂದ ನಡೆಯತೈತಿ. ಮತ್ತು ಈ ವರ್ಷ 21ನೇ ತಾರೀಕಿನಿಂದ ಜಾತ್ರೆ ಪ್ರಾರಂಭ. 21ನೇ ತಾರೀಕಿಗೆ ಬೆಳಗ್ಗೆ 6 ಗಂಟೆಗೆ ರುದ್ರಾಭಿಷೇಕ, ಇದು ಲಿಂಗಧಾರಣ ಮತ್ತು ರುದ್ರಾಕ್ಷಿ ಧಾರಣ ನಡಿತೈತಿ. ಸಾಯಂಕಾಲ ತತ್ವ ಪದಗಳ ಭಜನಾ ಸ್ಪರ್ಧೆ ಐತಿ. ಆ ಭಜನಾ ಸ್ಪರ್ಧೆಯಲ್ಲಿ ಒಬ್ಬರು ಸೆರೆ ಹೊಡೆದವರು, ಒಬ್ಬರು ಇದರವರು ಕುರುಬಗಟ್ಟೆಯವ್ರನ್ನ ಭಜನಾ ಇದಕ್ಕೆ ಹೆಸರು ಹಾಕೀವಿ. ಅವರು ತತ್ವ ಪದಗಳನ್ನಷ್ಟ ಹಾಡ್ಬೇಕಂಥೇಳಿ ಹಿರಿಯರು ಅವ್ರಿಗೆ ಹೇಳಿ ಕಂಡೀಷನ್ ಮಾಡ್ಯಾರ. ಆ ತತ್ವ ಪದಗಳನ್ನ ಹಾಕ್ತೈತಿ. ಮತ್ತು 7 ಗಂಟೆಗೆ 21ನೇ ತಾರೀಕಿಗೆ 7 ಗಂಟೆಗೆ ಧರ್ಮಸಭೆ ನಡಿತೈತಿ ರೀ. ಹಂಗಾರೆ ಜನರಲ್ಲಿ ಇದೊಂದು ಕಾರ್ಯಕ್ರಮ ಮಾಡೋಣ ಅನ್ನೋದಕ್ಕೆ ಹೋದ ವರ್ಷದಿಂದ ಒಂದು ಧರ್ಮಸಭೆಯನ್ನು ಮಾಡಕತ್ತೀವಿ. ಮುಂದೆ 24ನೇ ತಾರೀಕಿನಿಂದ 26ನೇ ತಾರೀಕಿನ ಮಟ್ಟ ಬಯಲು ಕುಸ್ತಿ ಜರುಗ್ತಾವೆ. ಭಾಳ ಜನ ಪೈಲ್ವಾನರು ಬರ್ತಾರೆ. ಈ ಒಂದು ಬಯಲು ಕುಸ್ತಿ ಒಳಗೆ ನಮ್ಮೂರಂಥ ವ್ಯವಸ್ಥೆ ಮತ್ತು ಈಗ ನಾ ಎಲ್ಲಿಲ್ಲ ಅಂತ ನನಗೆ ತಿಳಿದ ಮಟ್ಟಿಗೆ ಹೇಳ್ಬೇಕಂದ್ರೆ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಮತ್ತು ಯುವಕರು ಮತ್ತು ಎಲ್ಲ ಮಹಿಳೆಯರು ಮತ್ತು ಎಲ್ಲರೂ ಕೂಡಿ ಒಳ್ಳೆಯ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಆಚರಿಸ್ಕೊಂತ ಬರುತ್ತಾ ಇದ್ದೇವೆ. ಇದು ಭಾಳ ದಿನದಿಂದ ಎಲ್ಲರ ಸಹಕಾರದೊಂದಿಗೆ ಈ ಹಿರಿಯೂರು ಗ್ರಾಮದಲ್ಲಿ ಮತ್ತು ನೂತನ ರಥವನ್ನು ಹೋಸಲು ಎಲ್ಲ ಭಕ್ತರ ಸಹಾಯದಿಂದ ಎಲ್ಲರೂ ತನು ಮನ ಧನವನ್ನು ಅರ್ಪಿಸಿ ಭಾಳ ಒಳ್ಳೆಯ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಇದಕ್ಕೆ ಹುಗ್ಗಿ ಮಲೇಶಪ್ಪ ಅಂತ ಇದ್ದರು. ಅವರು ಇದಕ್ಕೆ ಸೂತ್ರಧಾರರು. ಅವರ ಸಹಪಾಠಿಗಳು ಕೂಡಿಕೊಂಡು ಇದನ್ನು ಸ್ಥಾಪನೆ ಮಾಡಿದರು. ಸುಮಾರು ವರ್ಷದಿಂದ ನಡೆದು ಬಂದೈತೆ ರೀ ಜಾತ್ರೆ. ಭಾಳ ಚಲೋ ನಡೆದೈತೆ ರೀ ಜಾತ್ರೆ.